ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಸಿದ್ಧಿವಿನಾಯಕನನ್ನು ಮೊದಲು ಪ್ರಾರ್ಥಿಸಿಕೊಂಡು ಇನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು ಸಮಸ್ತ ನಮ್ಮ ಭಾರತ ದೇಶದ ಯುವ ನಾಗರಿಕರೇ, ಮುದ್ದು ಮಕ್ಕಳೇ, ಗುರು ಹಿರಿಯರೇ, ನಮ್ಮ ದೇಶವನ್ನು ಸದಾ ರಕ್ಷಣೆ ಮಾಡುತ್ತಿರುವ ಯಾವತ್ತೂ ಮಹಾ ಸೈನಿಕರೇ ಮತ್ತು ಕುಟುಂಬ ವರ್ಗದವರೇ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಸಮಸ್ತ ನನ್ನ ಪ್ರೀತಿಯ ರೈತಾಪಿ ವರ್ಗದ ಸಮಸ್ತ ಗುರು ಹಿರಿಯರೇ, ಕುಟುಂಬ ವರ್ಗದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು. ಪ್ರತಿ ವಾರ ಯೂಟ್ಯೂಬ್ನಲ್ಲಿ ವಾರ ಭವಿಷ್ಯವನ್ನು ಹೇಳಲು ಬರುತ್ತಿದ್ದು ತಾವುಗಳು ಹೆಚ್ಚು ವೀಕ್ಷಿಸಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯ ಕಾಮೆಂಟ್ಗಳನ್ನು ಹಾಕಿ, ಏನಾದರೂ ವಿಷಯ ಕೇಳುವುದಿದ್ದರೆ ಕಾಮೆಂಟ್ನಲ್ಲಿ ಬರೆದು ಹಾಕಿ, ನೇರವಾಗಿ ಭೇಟಿಯಾಗುವುದಿದ್ದರೆ ಇಲ್ಲಿರುವ ಸಂಪರ್ಕವನ್ನು ಸಂಪರ್ಕಿಸಿ, ಮೊಬೈಲ್ ಮೇಲೆ ಬರುವ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಬಂದು ಭೇಟಿಯಾಗಬಹುದು. ವಿಶೇಷವಾಗಿ ಈ ವಾರ ಪೂರ್ತಿ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಪ್ರೀತಿಯ ಸಮಸ್ತ ಜನರಿಗೆ ಶತಮಾನಂ ಭವತಿ ಶತಾಯು ಪುರುಷಶತೇವೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಮಾಯು. ಆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಇಂದ್ರಾದಿ ಅಷ್ಟದಿಕ್ಪಾಲಕರು, ಆದಿತ್ಯಾದಿ ನವಗ್ರಹಗಳು ತಮ್ಮೆಲ್ಲರ ಒಂದು ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ, ಭೋಗ ಭಾಗ್ಯಗಳನ್ನು ಕೊಟ್ಟು ಮಕ್ಕಳಿಗೆ ವಿದ್ಯಾ, ಬುದ್ಧಿ, ವಿನಯ, ವಿವೇಕ, ಜ್ಞಾನಶಕ್ತಿ, ಸಂಪಾದನೆಗಳನ್ನು ಕೊಟ್ಟು ರಕ್ಷಿಸಲಿ ಎಂದು ಹರಸಿ ಹಾರೈಸುತ್ತಾ ಬನ್ನಿ. ಕುಟುಂಬದಲ್ಲಿ, ದಾಂಪತ್ಯದಲ್ಲಿ ತಂದೆ ಮಕ್ಕಳ ಜಗಳ, ಗಂಡ ಹೆಂಡರ ಜಗಳ, ಒಟ್ಟಾರೆ ಅತ್ತೆ ಮಾವನ ಜಗಳ, ಯಾವುದೇ ಜಗಳ, ವಾದ ವಿವಾದಗಳಿದ್ದರೂ ಅದಕ್ಕೆ ಒಂದು ಪುಟ್ಟ ಪರಿಹಾರವನ್ನು ಈ ವಾರದ ರಾಶಿ ಭವಿಷ್ಯಗಳಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸೋಣ. ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಈ ವಿಷಯ ನಿಮಗೆ ಮುಂದೆ ತಿಳಿಯುತ್ತದೆ. ಈ ವಾರದ ಆರಂಭವು ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ನೀವು ಪ್ರವಾಸಕ್ಕೆ ಹೋಗುವ ಬಗ್ಗೆ ಯೋಚಿಸುವ ಒಂದು ಮೇಲ್ವಿಚಾರವತೆಯನ್ನು ಮಾಡಿಕೊಂಡಿರುತ್ತೀರಿ. ಅದೇ ರೀತಿಯಾಗಿ ಪ್ರವಾಸಕ್ಕೆ ಹೋಗಲು ತುಂಬ ಉತ್ಸುಕರಾಗಿರುತ್ತೀರಿ. ಇದರಿಂದ ನಿಮ್ಮ ಚಿತ್ರಣವು ಮತ್ತು ಹೆಚ್ಚು ಉತ್ತಮವೂ ಆದಾಯವಾಗುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ಗೌರವ ಪ್ರಜ್ಞೆ ತಮಗೆ ಮತ್ತು ಕುಟುಂಬದವರಿಗೆ ಹೆಚ್ಚಾಗಿರುತ್ತದೆ. ನೀವು ವ್ಯಾಪಾರದಲ್ಲಿ ಹೊಸ ಸಹವರ್ತಿಗಳನ್ನು ಬೆಳೆಸಿಕೊಂಡು ಮಾರ್ಕೆಟಿಂಗ್ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಒಂದು ಮುಂದಾಲೋಚನೆ ನಿಮ್ಮದಾಗಿರುತ್ತದೆ. ಉಳಿದ ಸಂಬಂಧಿಸಿದಂತೆ ನಿಮ್ಮ ಸಂಬಂಧಿಕರಲ್ಲಿ ನಿಮಗೆ ಮಂಗಳಕರವಾದ ವಿಷಯಗಳನ್ನು ತಿಳಿಸುವವರಿದ್ದಾರೆ. ಮಿಥುನ ರಾಶಿಯಲ್ಲಿ 3 ಗ್ರಹಗಳ ಸಂಚಾರವಿರುವುದರಿಂದಾಗಿ ನೀವು ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಸಕ್ರಿಯರಾಗಿರುತ್ತೀರಿ. ನೀವು ಎಲ್ಲರೊಂದಿಗೆ ಅತ್ಯಂತ ಉತ್ಸುಕತೆಯಿಂದ ಭೇಟಿಯಾಗಲು ಇಷ್ಟಪಡುತ್ತೀರಿ. ನೀವು ಯಾವುದೇ ಸಂದರ್ಶನ ಇತ್ಯಾದಿಗಳಲ್ಲಿ ಭಾಗವಹಿಸಲು ಬಯಸಿದರೆ ಈ ವಾರ ನಿಮಗೆ ತುಂಬ ಅನುಕೂಲಕರವಾದ ಅವಕಾಶಗಳನ್ನು ತಂದುಕೊಡುತ್ತವೆ ಎಂದು ಹೇಳಿದರೆ ಎರಡು ಮಾತಿಲ್ಲ. ಅದೇ ರೀತಿಯಾಗಿ ಜ್ವರದ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ. ತಕ್ಷಣ ವೈದ್ಯರ ಸಲಹೆಯನ್ನು ಪಡೆಯಿರಿ, ಅಥವಾ ಮನೆಯಲ್ಲಿರುವ ಹೆಸರು ಬೇಳೆಯನ್ನು ನೆನೆ ಹಾಕಿ ಅದನ್ನು ಸ್ವಚ್ಛವಾಗಿ ತೊಳೆದು ತದನಂತರ ಮತ್ತೆ ನೀರಿನಲ್ಲಿ ನೆನೆ ಹಾಕಿ ಆ ಬರುವ ನೀರಿನಿಂದ ಸ್ವಲ್ಪ ಸೇವಿಸುತ್ತಾ ಬಂದರೆ ಜ್ವರವು ಕಡಿಮೆಯಾಗುವ ಯೋಗ ತಮಗಿರುತ್ತದೆ. ಅದೇ ರೀತಿಯಾಗಿ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗಣೇಶನಿಗೆ ಒಂದು ವೀಳ್ಯದೆಲೆ ಮತ್ತು 11 ಗರಿಕೆಗಳನ್ನು ಅರ್ಪಿಸಿ, ಅದೇ ರೀತಿಯಾಗಿ ಗಣಪತಿಯನ್ನು ಪ್ರಾರ್ಥಿಸುತ್ತಾ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರ ಪಠನೆಯನ್ನು ಮಾಡಿ. ಈ ವಾರದ ಬಣ್ಣ ಕೆಂಪಾಗಿದ್ದು ಈ ವಾರದ ಶುಭ ಸಂಖ್ಯೆ 1 ಆಗಿರುತ್ತದೆ. ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ವೃಷಭ ಲಗ್ನ ಮತ್ತು ವೃಷಭ ರಾಶಿಯತ್ತ ಗಮನವನ್ನು ಹರಿಸೋಣ. ವಾರದ ಆರಂಭದಲ್ಲಿ ಜನರು ನಿಮ್ಮ ಆಲೋಚನೆಗಳನ್ನು ತುಂಬ ಇಷ್ಟಪಡುತ್ತಾರೆ. ನಿಮ್ಮ ಕೆಲಸದ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದುಕೊಂಡರೆ ತುಂಬ ಉತ್ತಮ. ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ನಿಮ್ಮ ಅಧ್ಯಯನದ ಆಸಕ್ತಿ ಹೆಚ್ಚಾಗಿರುತ್ತದೆ. ವಿದ್ಯಾರ್ಥಿಗಳ ಜೀವನ ತುಂಬ ಉತ್ತಮವಾಗಿರುತ್ತದೆ. ಸಂಪೂರ್ಣ ವ್ಯವಹಾರದಲ್ಲಿ ತೊಡಗಿಕೊಂಡಿರುವ ಮತ್ತು ಉತ್ಪನ್ನಗಳ ಗುಣಮಟ್ಟಕ್ಕೆ ಮಾರಾಟಕ್ಕೆ ಸಂಪೂರ್ಣ
ಮಾರಾಟ ಮಾಡುವ ರೈತರಿಗೆ ದವಸ ಧಾನ್ಯಗಳಿಗೆ ಅತಿ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಇದೆ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮವಾದ ಕಾಲವನ್ನು ಕಳೆಯುವವರಿದ್ದೀರಿ. ಸಂಪೂರ್ಣವಾಗಿ ಆನಂದ ಜೀವನವು ನಿಮ್ಮದಾಗಲಿದೆ. ನೀವು ನಿಮ್ಮ ವಿಶ್ವಾಸವಾಗಿರ್ತಕ್ಕಂಥ ಪ್ರೇಮಿಗಳೊಂದಿಗೆ ಉತ್ತಮವಾದ ಮಾರ್ಗದರ್ಶನದ ಗುರುಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮ. ವ್ಯಾಪಾರದಲ್ಲಿ ಹೊಸ ಮಾರ್ಗಗಳನ್ನು ತೆರೆಯುವ ಅಥವಾ ಹೊಸ ಹೂಡಿಕೆಗಳನ್ನು ಮಾಡುವ ವಿಷಯದಲ್ಲಿ ತುಂಬ ಲಾಭವಾಗುವ ಸಾಧ್ಯತೆ ಇದೆ. ತಾವುಗಳ ಆಧ್ಯಾತ್ಮಿಕ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿದರೆ ತುಂಬ ಉತ್ತಮ. ಸೋಮವಾರ ಮತ್ತು ಮಂಗಳವಾರ ನಿಮಗೆ ಅತ್ಯಂತ ಶುಭವಾರವೆಂದೇ ಹೇಳಬಹುದು. ಆದರೂ ನೀವು ನಿಮ್ಮ ಆತ್ಮವಿಶ್ವಾಸದ ಕೊರತೆಯಿಂದ ಹೆಚ್ಚಿನ ನೋವನ್ನು ಅನುಭವಿಸುವ ಸಾಧ್ಯತೆ ಇದೆ. ಬುಧವಾರ ಮತ್ತು ಶನಿವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಆಲೋಚಿಸಿ ನಿಮ್ಮ ಕಾರ್ಯದಲ್ಲಿ ಮುಂದೂಡಿದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಸ್ನಾನವಾದ ನಂತರ ಶ್ರೀ ಪ್ರಣವ ಪಂಚಾಕ್ಷರಿ ಮಂತ್ರದಷ್ಟೇ ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಡತಕ್ಕ ಒಂದು ಮಂತ್ರವೆಂದರೆ ಶ್ರೀ ಹನುಮಾನ ಚಾಲೀಸ. ಆ ಹನುಮಾನ ಚಾಲೀಸವನ್ನು ತಾವುಗಳು ಭಕ್ತಿ ಶ್ರದ್ಧೆಯಿಂದ ಮೊದಲು ಶಿವನನ್ನು ಆರಾಧಿಸಿ ನಂತರ ಹನುಮಾನ್ ಚಾಲೀಸವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ಈ ವಾರದ ಭವಿಷ್ಯದಲ್ಲಿ ನೋಡೋಣ. ಈ ವಾರ ನೀವು ಸಾಲವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ಹುಷಾರಾಗಿ ಪಡೆಯಿರಿ. ಬುಧವಾರ ಸಾಲವನ್ನು ಎಂದಿಗೂ ತೆಗೆದುಕೊಳ್ಳಬಾರದು. ಕೊಡುವವರು ಬುಧವಾರ ಕೊಟ್ಟರೆ ವಾಪಸ್ ಆಗುವುದಿಲ್ಲ. ತೆಗೆದುಕೊಂಡವರು ಬುಧವಾರ ಸಾಲ ತೆಗೆದುಕೊಂಡರೆ ಎಂದಿಗೂ ವಾಪಸ್ ತೀರಿಸುವುದು ಆಗುವುದಿಲ್ಲ. ಎಚ್ಚರದಿಂದ ಬೇರೆ ವಾರವನ್ನು ಆಯ್ಕೆ ಮಾಡಿಕೊಂಡು ತೆಗೆದುಕೊಳ್ಳಿ. ಜನರಿಗೆ ಸಹಾಯ ಮಾಡಲು ನೀವು ತುಂಬ ಸಿದ್ಧರಾಗಿರುತ್ತೀರಿ. ನಿಮ್ಮ ಸಹಕಾರದಿಂದ ಅನೇಕ ಜನರ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ವಾರದ ಆರಂಭವು ನಿಮಗೆ ಅತ್ಯಂತ ಶುಭಕರವಾಗಿರುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ತಾವು ಬಯಸಿದರೆ ತುಂಬ ಉತ್ತಮ ವಾರವೆಂದೇ ಹೇಳಬಹುದು. ನೀವು ವಿದೇಶ ಪ್ರವಾಸವನ್ನು ಯೋಜಿಸುವ ಸಾಧ್ಯತೆ ಇದೆ. ಬುಧವಾರ ನಿಮ್ಮ ರಾಶಿಗೆ ಶುಕ್ರನ ಪ್ರವೇಶವಾಗುವುದರಿಂದ ರಾಶಿಗೆ ಬುಧ ಪ್ರವೇಶವು ನಿರ್ಮಾಣ ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸುತ್ತದೆ, ಉತ್ತಮಗೊಳಿಸುತ್ತದೆ. ತಾವು ಸಂತೋಷದಿಂದ ಈ ವಾರವನ್ನು ಕಳೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸಾಮಾಜಿಕ ವಲಯವು ಹೆಚ್ಚಾಗುತ್ತದೆ. ಧಾರ್ಮಿಕ ಚಟುವಟಿಕೆಗಳು ತುಂಬ ಇತರರ ಸಾಮಾಜಿಕ ಕಾರ್ಯಕರ್ತರಲ್ಲಿ ಮತ್ತು ಸಮಾಜದಲ್ಲಿ ತಮಗೆ ಉತ್ತಮವಾದ ಗೌರವ ನೀಡುವ ಸಾಧ್ಯತೆ. ಜನರು ಹೆಚ್ಚಾಗಿ ಗೌರವವನ್ನು ಕೊಡುತ್ತಾರೆ. ಸ್ನೇಹಿತರೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಹಕರಿಸಲು ಮರೆಯದಿರಿ. ಈ ವಾರ ತುಂಬ ಒಳ್ಳೆಯದಿದೆ. ಭಾನುವಾರ, ಬುಧವಾರ ಮತ್ತು ಗುರುವಾರ ತಾವುಗಳು ತೆಗೆದುಕೊಂಡ ಕಾರ್ಯದಲ್ಲಿ ವಿಶೇಷವಾದ ಒಂದು ಅಭಿಪ್ರಾಯದೊಂದಿಗೆ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ. ಇನ್ನು ವಿವಾಹಿತರು ತಮ್ಮ ಸಂಗಾತಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಕುತ್ತಿಗೆ ಮತ್ತು ಭುಜಗಳಲ್ಲಿ ನೋವಿನಿಂದ ಬಳಲುವ ಸಾಧ್ಯತೆ ಇದೆ. ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಇದರ ಜೊತೆಗೆ ವಿಶೇಷವಾದ ಒಂದು ದೂರುಗಳು ಅಂದರೆ ಕೆಟ್ಟ ವಿಚಾರಗಳು ಬರುವ ಸಾಧ್ಯತೆ ಇದೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಅದಕ್ಕೆ ಹೆಚ್ಚು ಹೊತ್ತು ಕೂತು ಕೆಲಸ ಮಾಡಬೇಡಿ. ಅದಕ್ಕೆ ಹೆಚ್ಚು ಗಮನ ಕೊಡಬೇಡಿ. ಬಂದ ಒಂದು ನೋವಿನ ವಿಷಯಗಳನ್ನು ಬೇಗನೆ ಮರೆತು ಜೀವನದಲ್ಲಿ ಸಂತೋಷದಿಂದ ಇರುವುದು ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ತುಂಬ ಅನುಕೂಲಕರವಾಗಿರುತ್ತದೆ. ಪಂಚಾಮೃತವನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಸಮ ಪ್ರಮಾಣದಲ್ಲಿ ಕೊಟ್ಟು ಅಭಿಷೇಕವನ್ನು ಮಾಡಿಸಿದರೆ ತುಂಬ ಉತ್ತಮವೆಂದೇ ಹೇಳಬಹುದು. ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ದಿನಲೂ ಪ್ರತಿನಿತ್ಯ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಮಂಗಳವನ್ನುಂಟು ಮಾಡುತ್ತದೆ. ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ. ವ್ಯಾಪಾರಸ್ಥರಿಗೆ ಈ ವಾರವು ತುಂಬ ಉತ್ತಮವಾಗಿರುತ್ತದೆ. ನೀವು ಕೆಲವು ದೊಡ್ಡ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ. ಕೆಲಸದ ಸ್ಥಳದಲ್ಲಿ ಕೆಲವು ಯಾಂತ್ರಿಕ ನವೀಕರಣಗಳನ್ನು ಮಾಡುವ ಸಾಧ್ಯತೆ ಇದೆ. ಕೆಟ್ಟು ಹೋಗಿರುವ ನವೀಕರಣ ಮಾಡುವ ಸಾಧ್ಯತೆ ಇದೆ. ಕೆಟ್ಟು ಹೋಗಿರುವ ಮಿಷನರಿಗಳನ್ನು ಈ ವಾರದಲ್ಲಿ ಯಶಸ್ವಿಯಾಗಿ ಅದನ್ನು ರಿಪೇರಿಗೊಳಿಸಿ ಮತ್ತೆ ಚಾಲನೆ ನೀಡುವಲ್ಲಿ ತಾವು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತೀರಿ. ಇನ್ನು ಕೆಲಸದ ಗುಣಮಟ್ಟವನ್ನು ಸಹ ಹೆಚ್ಚಿಸಿಕೊಳ್ಳುತ್ತೀರಿ. ನೀವು ನಿಮ್ಮ ಮಕ್ಕಳೊಂದಿಗೆ ಸಾಧ್ಯವಾದಷ್ಟು ಉತ್ತಮವಾದ ಸಮಯವನ್ನು ಕಳೆಯಲು ಬಯಸುತ್ತೀರಿ. ಅದು ತುಂಬ ಒಳ್ಳೆಯದೇ. ಸಂಶೋಧನೆಗೆ ಸಂಬಂಧಿಸಿದ ಕೆಲಸದಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ವಹಿಸುವಿರಿ. ಆದರೂ ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭವಾಗುವ ಸಾಧ್ಯತೆ ಇದೆ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನವನ್ನು ಇಟ್ಟುಕೊಳ್ಳಿ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತುಂಬ ಆತ್ಮವಿಶ್ವಾಸದಿಂದ ಜೀವನವನ್ನು ನಡೆಸುವವರಿರುತ್ತೀರಿ. ಆದರೆ ಸಂಪೂರ್ಣ ಲಾಭವನ್ನು ಪಡೆಯಲಿದ್ದೀರಿ. ಈ ವಾರದಲ್ಲಿ ಶುಕ್ರವಾರ ಮತ್ತು ಶನಿವಾರ ನೀವು ವ್ಯವಹಾರದಲ್ಲಿ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಎಚ್ಚರದಿಂದ ವ್ಯವಹಾರವನ್ನು ಮಾಡಿದರೆ ತುಂಬ ಉತ್ತಮ.
ಆದರೂ ಅನಗತ್ಯ ನಿರೀಕ್ಷೆಗಳನ್ನು ನಿರೀಕ್ಷಿಸಬೇಡಿ. ನೀವು ಬಲವಾದ ಸಂಬಂಧವನ್ನು ಹೊಂದಿರುವ ಜನರನ್ನು ಹೆಚ್ಚು ನಂಬಬೇಡಿ. ವಾರದ ಮಧ್ಯದಲ್ಲಿ ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗುವ ಸಾಧ್ಯತೆ ಇದೆ. ಯಾವುದೋ ಒಂದು ವಿಷಯದಲ್ಲಿ ವಾದವಿವಾದ ಬರುವ ಸಾಧ್ಯತೆ ಇದೆ. ಮೌನದಿಂದ ಇದ್ದರೆ ತುಂಬ ಉತ್ತಮ. ಅದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ತೊಂದರೆ ನಿವಾರಕ ಗಣಪತಿ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಿ, ಅಥವಾ ಗಣಪತಿಯ ಚಾಲೀಸವನ್ನು ಪಠಿಸುವುದರಿಂದಾಗಲಿ, ಅಥವಾ ಗಣಪತಿಯ ವರ್ಣವ ಪಂಚಾಕ್ಷರಿ ಮಂತ್ರವಾಗಿರ್ತಕ್ಕಂಥ ಅಥವಾ ಬೀಜ ಪಂಚಾಕ್ಷರಿ ಮಂತ್ರವಾಗಿರ್ತಕ್ಕಂಥ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪ್ರತಿನಿತ್ಯ ಗಣಪತಿಯನ್ನು ಪ್ರಾರ್ಥಿಸಿ ಪಠನ ಮಾಡಿ ಮನೆಯಲ್ಲಿ ವಾದವಿವಾದಗಳು ದೂರವಾಗುತ್ತವೆ. ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠನ ಮಾಡಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಜೊತೆಗೆ ಈ ವಾರದಲ್ಲಿ ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ಮಂಗಳವನ್ನುಂಟು ಮಾಡುತ್ತದೆ. ಸಿಂಹ ಲಗ್ನ ಮತ್ತು ಸಿಂಹ ರಾಶಿ ವಿಶೇಷತೆಯನ್ನು ನೋಡೋಣ. ವಾರದ ಮೊದಲಿಗೆ ದಿನವು ತುಂಬ ಉತ್ತಮವಾದ ಅನುಕೂಲವನ್ನು ತಂದುಕೊಡುತ್ತದೆ. ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ತಾವು ಕಳೆಯಲು ಉತ್ಸುಕರಾಗಿರುತ್ತೀರಿ. ಸಮಯವನ್ನು ಕಳೆಯುತ್ತೀರಿ ಸಹ. ನೀವು ಪ್ರತಿದಿನ ಪ್ರೀತಿ ಪಾತ್ರರಿಂದ ಉಡುಗೊರೆಗಳನ್ನು ಪಡೆಯುವ ಅನುಕೂಲ ನಿಮ್ಮದಾಗಲಿದೆ. ದೀರ್ಘಕಾಲದಲ್ಲಿ ಬಾಕಿ ಉಳಿದಿರುವ ಸಾಲವನ್ನು ಈ ವಾರದಲ್ಲಿ ಸಂಪೂರ್ಣವಾಗಿ ತೀರಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ಯಾವುದೋ ಮೂಲದಿಂದ ಅನುಕೂಲವಾಗುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯ ಬಗ್ಗೆ ಪ್ರೀತಿಯ ಭಾವನೆ ಸಂಪೂರ್ಣವಾಗಿ ಇಟ್ಟುಕೊಂಡಿರುತ್ತೀರಿ. ವ್ಯಾಪಾರ ಒಪ್ಪಂದಗಳಿಗೆ ಬುಧವಾರ ತುಂಬ ಅನುಕೂಲವಾಗಿರುತ್ತದೆ. ಈ ವಾರ ನೀವು ಏಕಕಾಲದಲ್ಲಿ ಬಹಳಷ್ಟು ಕಾರ್ಯಗಳನ್ನು ಮಾಡುವವರಿದ್ದೀರಿ. ಆಲೋಚನೆ ಮಾಡಿದರೆ ತುಂಬ ಉತ್ತಮ. ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡರೆ ಇನ್ನೂ ಉತ್ತಮ. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಹೊಗಳಿ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುವಲ್ಲಿ ಜನರ ಸಹಾಯವೂ ನಿಮ್ಮದಾಗಲಿದೆ. ಇನ್ನು ವಿದ್ವಾಂಸರಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಜ್ಯೋತಿಷ್ಯರಲ್ಲಿ, ಗುರು ಹಿರಿಯರಲ್ಲಿ, ಕಾಲೇಜ್ ಮತ್ತು ಲೆಕ್ಚರರ್ಸ್ನಲ್ಲಿ, ಜೊತೆಗೆ ಶಾಲಾ ಶಿಕ್ಷಕರಲ್ಲಿ ಉತ್ತಮ ಉತ್ಸುಕತೆ ನಿಮ್ಮದಾಗಿ ಉತ್ತಮ ಫಲಿತಾಂಶವನ್ನು ಮಕ್ಕಳಿಂದ ತಾವುಗಳು ಪಡೆಯುತ್ತೀರಿ. ಪ್ರಶಂಸೆಗೂ ಸಹ ತಾವುಗಳು ಒಳಗಾಗುತ್ತೀರಿ ಈ ವಾರದಲ್ಲಿ. ಇನ್ನು ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ಹಿರಿಯರ ಮಾರ್ಗದರ್ಶನದಿಂದ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತಾವು ಉತ್ಸುಕರಾಗಿರುತ್ತೀರಿ. ಇನ್ನು ವಿಶೇಷವಾಗಿ ನೋಡುವುದಾದರೆ ಮೊದಲು ಅದರ ಬಗ್ಗೆ ಬುದ್ಧಿವಂತ ತಂತ್ರವನ್ನು ಮಾಡಿ ವಾರಾಂತ್ಯದಲ್ಲಿ ನೀವು ನಿಮ್ಮ ಸಂಬಂಧಿಕರೊಂದಿಗೆ ಕೋಪಿಸಿಕೊಳ್ಳುವುದನ್ನು ನಿಲ್ಲಿಸಿದರೆ ತುಂಬ ಶಾಂತತೆ ಈ ವಾರ ಪೂರ್ತಿ ನಿಮ್ಮದಾಗುತ್ತದೆ. ಇನ್ನು ಪ್ರತಿ ವಾರದಂತೆ ಈ ವಾರ ನಿಮ್ಮ ರಾಶಿಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಅದಾಗದಿದ್ದರೂ ಕೇಳಿದರೂ ಸಹ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠನೆ ಮಾಡಿ. ಬಂಗಾರದ ವರ್ಣ ತುಂಬ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಕನ್ಯಾ ಲಗ್ನ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ಇಡೀ ವಾರ ನಿಮಗೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ. ನೀವು ಬಯಸಿದ ರೀತಿಯಲ್ಲಿ ಎಲ್ಲ ಫಲಿತಾಂಶಗಳನ್ನು ಉತ್ತಮವಾಗಿ ಪಡೆಯುತ್ತೀರಿ ಮತ್ತು ಸಂತೋಷದಿಂದ ಇರುತ್ತೀರಿ. ವ್ಯಾಪಾರ ಉದ್ದೇಶಗಳಿಗಾಗಿ ನೀವು ಕೆಲರ ಅಭಿಪ್ರಾಯಗಳನ್ನು ಸಹ ಪಡೆದುಕೊಳ್ಳುತ್ತೀರಿ. ಉತ್ತಮ ಅಭಿಪ್ರಾಯಗಳು ಬೇರೆಯವರಿಂದ ನಿಮಗೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿಯೂ ಸಹ ಉತ್ತಮ ಅಭಿವೃದ್ಧಿಯನ್ನು ಸಹ ತಾವು ಹೊಂದುತ್ತೀರಿ. ಇನ್ನು ಜನರನ್ನು ಉತ್ತಮವಾಗಿ ಭೇಟಿಯಾಗುತ್ತೀರಿ. ವಾರದ ಮಧ್ಯದಲ್ಲಿ ರಾಶಿಚಕ್ರದ ರಾಶ್ಯಾಧಿಪತಿಗಳಾದ ಬುಧ ಮತ್ತು ಶುಕ್ರರ ಪ್ರವೇಶವು ನಿಮಗೆ ಉತ್ತಮ ವೃತ್ತಿ ಅವಕಾಶಗಳನ್ನು ಒದಗಿಕೊಡುತ್ತದೆ. ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭವನ್ನು ಸಹ ಗಳಿಸಿಕೊಳ್ಳುತ್ತೀರಿ. ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸದೊಂದಿಗೆ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ಉತ್ತಮ ಕಾಲೇಜುಗಳಲ್ಲಿ ಸೇರ್ಪಡೆಯಾಗುವ ಮೊದಲು ಗಣಪತಿ ಸರಸ್ವತಿಯ ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಸಿದರೆ ತುಂಬ ಉತ್ತಮ. ನಿಮಗೆ ಉತ್ತಮ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ಇದೆ. ಅವಿವಾಹಿತರ ವಿವಾಹವು ಈ ವಾರ ನಿಶ್ಚಯವಾಗುವ ಸಾಧ್ಯತೆ ಇದೆ. ಹೊಸ ಪ್ರೇಮ ಸಂಬಂಧಗಳು, ಹೊಸ ಕುಟುಂಬದೊಂದಿಗೆ ವಿವಾಹ ನಿಶ್ಚಯಗಳು ಆಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಪ್ರಮುಖ ಸಭೆಗೆ ಹಾಜರಾಗಲು ನಿಮಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ತಯಾರಿ ನಡೆಸುತ್ತಿದ್ದವರಿಗೆ ತುಂಬ ಉತ್ತಮ ಫಲಿತಾಂಶಗಳು, ನಿರೀಕ್ಷೆಗಿಂತಲೂ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ವಿದ್ಯಾರ್ಥಿಗಳದಾಗಲಿದೆ. ಆದರೂ ರಕ್ತ ಸಂಬಂಧಿಗಳಲ್ಲಿ ಕಾಯಿಲೆಗಳು ಕಾಣಿಸಿಕೊಂಡರೆ, ರಕ್ತ ಸಂಬಂಧದಿಂದ ವಿವಾಹವಾದವರಲ್ಲಿ ಕಾಯಿಲೆಗಳು ಕಾಣಿಸಿಕೊಂಡರೆ ಗುರುವಾರ ಮತ್ತು ಬುಧವಾರ ಉತ್ತಮವಾದ ಒಂದು ವಾರವೆಂದು ಹೇಳಬಹುದು. ತೋರಿಸಿಕೊಂಡು ಉತ್ತಮ ಆರೋಗ್ಯವನ್ನು ಕುಟುಂಬದಲ್ಲಿ ಕಾಪಾಡಿಕೊಳ್ಳಿ ಮತ್ತು ನೆಲೆಗೊಳಿಸಿಕೊಳ್ಳಿ. ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶನಿವಾರ ಅರಳಿ ಮರದ ಕೆಳಗೆ ಸಕ್ಕರೆ ಮತ್ತು ತುಪ್ಪ ಮತ್ತು ತೆಂಗಿನಕಾಯಿಯ ಚಿಪ್ಪನ್ನು ಇರಿಸಿ ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಸಕ್ಕರೆ ಮತ್ತು ತುಪ್ಪವನ್ನು ಇರಿಸಿ
3 ಸರ್ತಿ ಪ್ರದಕ್ಷಿಣೆ ಹಾಕಿ ಉತ್ತರ ದಿಕ್ಕಿಗೆ ಆ ಚಿಪ್ಪನ್ನು ಇಟ್ಟಾಗ ತುಂಬ ಒಳ್ಳೆಯದಾಗುತ್ತದೆ. ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸುತ್ತಾ ಪ್ರದಕ್ಷಿಣೆಯನ್ನು ಮಾಡಿ. ಹಸಿರು ವರ್ಣ ಈ ವಾರದಲ್ಲಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ತುಲಾ ರಾಶಿ ಮತ್ತು ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಮತ್ತು ಆರೋಗ್ಯದ ಜೀವನ ನಿಮ್ಮದಾಗಲಿದೆ. ಅದರ ಜೊತೆಗೆ ಕುಟುಂಬದ ಸಮೇತ ಹೊರಗಡೆ ಹೋಗುವ ಅಥವಾ ಪಿಕ್ನಿಕ್ ಹೋಗುವ ಯೋಜನೆಯನ್ನು ಸಹ ತಾವು ಹಾಕಿಕೊಂಡಿದ್ದರೆ ಹೋಗಿ ಬನ್ನಿ. ಹೋಗಿ ಬರುವಾಗ ದಾರಿಯ ಪ್ರಯಾಣದಲ್ಲಿ ಹುಷಾರಾಗಿ ಹೋದರೆ ತುಂಬ ಉತ್ತಮ. ಧಾರ್ಮಿಕ ನಂಬಿಕೆಗಳಲ್ಲಿ ನಿಮ್ಮ ನಂಬಿಕೆ ಬಲಗೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವ ಜನರು ವಾರಾಂತ್ಯದಲ್ಲಿ ಸಂಪೂರ್ಣ ಲಾಭವನ್ನು ಪಡೆಯುತ್ತೀರಿ ಅಥವಾ ಕೆಲಸದಲ್ಲಿರುವವರು ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ. ತನ್ನ ಉತ್ತಮ ಜವಾಬ್ದಾರಿಗಳನ್ನು ಉತ್ತಮ ನಿರ್ವಹಣೆಗಾಗಿ ಆ ಉತ್ತಮ ಕೆಲಸಗಳಿಗಾಗಿ ನಿಮ್ಮ ಕೆಲಸವನ್ನು ನಿಮ್ಮ ಸಮಯವನ್ನು ಮೀಸಲಿಡುವ ಸಾಧ್ಯತೆ ನೀವು ಮಾಡಿಕೊಳ್ಳುತ್ತೀರಿ. ಇನ್ನು ವ್ಯವಹಾರಕ್ಕೆ ಸಂಬಂಧಿಸಿದ ಜನರು, ವ್ಯಾಪಾರ, ಹೋಟೆಲ್ ಉದ್ಯಮಿ, ಚಿಲ್ಲರೆ ವ್ಯಾಪಾರಿಗಳಿಗೆ ಉತ್ತಮ ಲಾಭವಾಗುವ ಸಾಧ್ಯತೆ ಇದೆ. ಮಳೆಯ ನೀರಿನಿಂದಲೂ ಸಹ ನುಕ್ಸಾನಾಗುವ ಸಾಧ್ಯತೆ ಇದೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಅದರ ಜೊತೆಗೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ವಾರ ನಿಮ್ಮದಾಗಲಿದೆ. ನಿಮ್ಮ ಕೆಲಸವನ್ನು ಸುಧಾರಿಸಲು ನೀವು ತಜ್ಞರೊಂದಿಗೆ ಸಲಹೆಯನ್ನು ಪಡೆಯಿರಿ. ತಜ್ಞರು ಸಿಗದಿದ್ದರೆ ಉತ್ತಮ. ಮನೆಯಲ್ಲಿರುವ ಹಿರಿಯರ ಒಂದು ಸಲಹೆಯನ್ನು ಪಡೆದು ಪರಿಹಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ನಿಮ್ಮ ಆಫೀಸಿನಲ್ಲಿ ಕೆಲಸ ಮಾಡುವವರಿದ್ದರೆ ಅಧಿಕಾರಿಗಳು ನಿಮ್ಮ ಹೆಚ್ಚಿನ ಪ್ರೀತಿಯನ್ನು ಮಾಡುತ್ತಾರೆ. ಅವರು ನಿಮಗೆ ಕೆಲವು ಪ್ರಮುಖ ಜವಾಬ್ದಾರಿಗಳನ್ನು ಈ ವಾರದಲ್ಲಿ ಕೊಡುವವರಿದ್ದಾರೆ. ಆ ಜವಾಬ್ದಾರಿಗಳನ್ನು ತಾವು ಸುಲಲಿತವಾಗಿ ನಿರ್ವಹಿಸಿ ಅವರಿಂದ ಪ್ರಶಂಸೆಗೆ ತಾವುಗಳು ಒಳಗಾಗುತ್ತೀರಿ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ತುಂಬ ಲಾಭದಾಯಕವಾಗಿರುತ್ತದೆ. ಎಚ್ಚರಿಕೆಯಿಂದ ಮಾಡಿದರೆ ತುಂಬ ಉತ್ತಮ. ವಾರದ ಮಧ್ಯಭಾಗವು ನಿಮಗೆ ತುಂಬ ಅತ್ಯಂತ ಶುಭಕರವಾಗಿರುತ್ತದೆಂದೇ ಹೇಳಬಹುದು. ಆದರೂ ಖಿನ್ನತೆಯನ್ನು ಅನುಭವಿಸುವ ಸಾಧ್ಯತೆ ಇದೆ. ಎಚ್ಚರದಿಂದ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಸಣ್ಣ ಸಣ್ಣ ವಿಷಯಗಳಿಗೆ ಕೋಪಿಸಿಕೊಳ್ಳುವುದನ್ನು ಬಿಟ್ಟುಬಿಡಿ. ಭಾನುವಾರ ಮತ್ತು ಶನಿವಾರ ನಿಮಗೆ ಶುಭವಿಲ್ಲದ ಕಾರಣ ಆಲೋಚಿಸಿ ಮುಂದುವರಿಸಿದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು. ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ರಾಮಚರಿತ ಮಾನಸದ 5ನೇ ದ್ವಿಪದಿ ಬಾಲ್ಕಂಡವನ್ನು ಪ್ರತಿನಿತ್ಯ ಪಠಿಸಿ ಅಥವಾ ಸುಂದರಕಾಂಡವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಒಳಿತಂದೇ ತಿಳಿಸಬಹುದು. ಅದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ. ಈ ವಾರದಲ್ಲಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 7 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯಂಥ ವಿಚಾರವನ್ನು ಮಾಡುವುದಾದರೆ ಈ ವಾರ ನಿಮ್ಮ ಹಿಂದಿನ ತಪ್ಪುಗಳಿಂದ ನೀವು ಕಲಿಯುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಸ್ವತಂತ್ರ ತಂತ್ರವನ್ನು ಮಾಡುವ ಒಂದು ಯೋಚನೆಯಲ್ಲಿರುತ್ತೀರಿ. ಅದು ತುಂಬ ಉಪಯುಕ್ತವಾಗುವುದಿಲ್ಲ. ಎಚ್ಚರದಿಂದ ಮಾಡಿದರೆ ತುಂಬ ಉತ್ತಮವಾಗುವ ಸಾಧ್ಯತೆ ಇದೆ. ಅದರ ಪ್ರಯೋಜನಗಳನ್ನು ನೀವು ಶೀಘ್ರದಲ್ಲಿ ಸಹ ನೋಡುತ್ತೀರಿ ಮತ್ತು ಕಂಡುಕೊಳ್ಳುತ್ತೀರಿ. ಮಕ್ಕಳು ಮತ್ತು ಕುಟುಂಬಕ್ಕೆ ವಾರವು ತುಂಬ ಮಹತ್ವದ್ದಾಗಿರುತ್ತದೆ. ಹೊಸ ಆಸ್ತಿಯಲ್ಲಿ ಹೂಡಿಕೆ ಮಾಡುವವರು ಉತ್ತಮವಾಗಿದೆ. ವೈವಾಹಿಕ ಸಂಬಂಧಗಳು ತುಂಬ ರೊಮ್ಯಾಂಟಿಕ್ ಆಗಿ ಜೀವನವನ್ನು ಅನುಭವಿಸುವ ಸಾಧ್ಯತೆ ನಿಮ್ಮದಿದೆ. ಆದರೂ ಆರೋಗ್ಯದ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ. ಗುರು ಹಿರಿಯಲ್ಲಿ ಅನಾರೋಗ್ಯವಿದ್ದವರು ಸಂಪೂರ್ಣವಾಗಿ ಆರೋಗ್ಯದೊಂದಿಗೆ ಚೇತರಿಸಿಕೊಳ್ಳುವ ಸಾಧ್ಯತೆ ನಿಮ್ಮ ಕುಟುಂಬದ್ದಾಗಿರುತ್ತದೆ. ನೀವು ಸ್ನೇಹಿತರಿಂದ ಉತ್ತಮ ಬೆಂಬಲವನ್ನು ಸಹ ಪಡೆಯುತ್ತೀರಿ. ಹಳೆಯ ವಿದ್ಯಾರ್ಥಿಗಳು ಸಹಕಾರ ನೀಡುವ ಸಾಧ್ಯತೆ ನಿಮ್ಮದಿದೆ. ಈ ವಾರ ಹೊಸ ಸ್ನೇಹಿತರನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಯಾವುದೇ ಅನಗತ್ಯ ವಿಷಯಗಳನ್ನು ಅವರ ಮುಂದೆ ಹೇಳಿ ನೀವು ಅವರೊಂದಿಗೆ ಕೆಟ್ಟ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಅನಗತ್ಯ ವಿಚಾರಗಳನ್ನು ಮಾಡದೆ ಹೊಸ ಸ್ನೇಹಿತರೊಂದಿಗೆ ಉತ್ತಮ ವಿಚಾರಗಳನ್ನು ಮಾತ್ರ ಶೇರ್ ಮಾಡಿಕೊಂಡರೆ ತುಂಬ ಉತ್ತಮ. ನೀವು ಕಡಿಮೆ ದರದಲ್ಲಿ ಸಾಲ ತೆಗೆದುಕೊಳ್ಳುವ ಒಂದು ಯೋಜನೆಯನ್ನು ಹಾಕಿಕೊಂಡಿರುತ್ತೀರಿ. ಮಾರ್ಕೆಟಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ಸನ್ನು ಪಡೆಯುವ ಮುಂದಾಲೋಚನೆ ನಿಮ್ಮದಿರುತ್ತದೆ. ಹೊಸ ವಿಷಯಗಳಲ್ಲಿ ಕಲಿಕೆಯನ್ನು ನಿಮ್ಮೊಳಗೆ ಕಲಿಯುವ ಬಯಕೆ ಸಂಪೂರ್ಣವಾಗಿ ಜಾಗೃತಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಮಂಗಳವಾರದ ನಂತರ ಸಮಯ ತುಂಬ ವಿಶೇಷವಾಗಿರುತ್ತದೆ. ಗುರುವಾರ ಮತ್ತು ಶುಕ್ರವಾರ ತುಂಬ ಉತ್ತಮವಾದ ವಾರವೆಂದೇ ತಮಗೆ ತಿಳಿಸಬಹುದು. ಆದರೂ ಕೆಲವರನ್ನು ಅತಿಯಾಗಿ ನಂಬಿ ಮೋಸ ಹೋಗಬೇಡಿ. ಮೋಸ ಹೋಗುವ ಜನರು ಜಾಸ್ತಿ ಇದ್ದಷ್ಟು ಮೋಸ ಮಾಡುವ ಜನರು ಸಹ ತುಂಬ ಉತ್ತಮವಾಗಿರುತ್ತಾರೆ. ಯಾರೊಂದಿಗೂ ಸಹ ವ್ಯವಹಾರವನ್ನು ಬೆಳೆಸಿಕೊಂಡಾಗ ಅವರ ಸಂಪೂರ್ಣ ಪೂರ್ವಾಪರಗಳನ್ನು ತಿಳಿದುಕೊಂಡು ವ್ಯವಹಾರ ಮಾಡಿದರೆ ತುಂಬ ಉತ್ತಮ. ಅದರ ಜೊತೆಗೆ ಲಾಸ್ ಆಗುವ ಸಾಧ್ಯತೆಯೂ ಇದೆ. ಎಚ್ಚರದಿಂದಿರಿ. ಭಾನುವಾರ ಮತ್ತು ಬುಧವಾರ ಶುಭವಿಲ್ಲದ ಕಾರಣ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು. ಇನ್ನು ಪರಿಹಾರವನ್ನು ನೋಡುವುದಾದರೆ ಬುಧವಾರದಂದು ದೇವಸ್ಥಾನದ ಗುರು ಹಿರಿಯರಿಗೆ ಅರ್ಚಕರಿಗೆ ಅನ್ನ ಮತ್ತು ಬಟ್ಟೆಗಳನ್ನು ಅನುಕೂಲವಾದಷ್ಟೇ ದಾನ ಮಾಡಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿ
ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಕೆಂಪು ವರ್ಣ ಈ ವಾರದಲ್ಲಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ತುಂಬ ಕಾರ್ಯತತ್ಪರರಾಗಿರುತ್ತೀರಿ. ಹೆಚ್ಚಿನ ಕಾರ್ಯದ ಕಡೆ ಹೆಚ್ಚಿನ ಗಮನವನ್ನು ಸಹ ಹರಿಸುವವರಿದ್ದೀರಿ. 2 ಮಂಗಳಕರ ಗ್ರಹಗಳ ಸಂಚಾರದಲ್ಲಿ ಬದಲಾವಣೆಗಳು ನಿಮಗೆ ಉತ್ತಮ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ. ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಹೊಂದಿಕೊಳ್ಳುವುದರಲ್ಲಿ ತುಂಬ ನಿಶ್ಚಿಮರಾಗಿರುತ್ತೀರಿ. ನೀವು ಸಂಪೂರ್ಣವಾಗಿ ಯಶಸ್ಸನ್ನು ಸಹ ಕಂಡುಕೊಳ್ಳುತ್ತೀರಿ. ನಿಮ್ಮ ದಿನಚರಿಯು ಸಾಕಷ್ಟು ಸಮತೋಲನದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನದಲ್ಲಿ ತಾವು ಇರುತ್ತೀರಿ. ಕೆಲವು ಹೊಸ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ನಿಮ್ಮದಿದೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಸಂಪೂರ್ಣವಾಗಿ ಪ್ರಬಲವಾಗಿ ಬೆಳೆಯುವ ಸಾಧ್ಯತೆಯೂ ಇದೆ. ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ತಾವುಗಳು ಮತ್ತು ಜನರು ಬಹುವಾಗಿ ಗೌರವದಿಂದ ತಾವು ಬದುಕುವ ಸಾಧ್ಯತೆ ನಿಮ್ಮದಾಗಲಿದೆ. ಸಂಪೂರ್ಣವಾಗಿ ಜನರು ನಿಮ್ಮನ್ನು ನೋಡಿ ಗರ್ವದಿಂದ ಪ್ರಶಂಸಿಸುತ್ತಾರೆ. ಜೊತೆಗೆ ವೈವಾಹಿಕ ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಸಹ ತಾವು ನಿವಾರಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಗೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡಿರುತ್ತೀರಿ. ಖರೀದಿಸಿಕೊಡಿ. ತುಂಬ ಸಂತೋಷದಿಂದಿರಿ ಕುಟುಂಬದೊಂದಿಗೆ. ಭಾನುವಾರ, ಶುಕ್ರವಾರ ಮತ್ತು ಶನಿವಾರ ಬಹಳ ಈ ವಾರದ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು. ನೀವು ನಕಾರಾತ್ಮಕ ಕಂಪನಿಯಿಂದ ಅಂತರವನ್ನು ಕಾಯ್ದುಕೊಂಡರೆ ತುಂಬ ಉತ್ತಮ. ಆದರೆ ವಾರದಲ್ಲಿ ಸೋಮವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಎಚ್ಚರದಿಂದ ಇದ್ದರೆ ತುಂಬ ಉತ್ತಮ. ನೀವು ಕಾರ್ಯಕ್ಕೆ ಹೋಗುವಾಗ ನಿಮ್ಮ ಶ್ರೀಮತಿಯ ಮುಖವನ್ನು ದರ್ಶನ ಮಾಡಿ ಅಥವಾ ತಂದೆ ತಾಯಿಯ ಮುಖವನ್ನು ದರ್ಶನ ಮಾಡಿ ಅಥವಾ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ ಹೋದರೆ ಸಂಪೂರ್ಣ ಶುಭವೆಂದೇ ತಿಳಿಸಬಹುದು. ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ಶಿವನ ದೇವಸ್ಥಾನಕ್ಕೆ ಹೋಗಿ 108 ಸೋಸಿ ತೊಳೆದ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿ, ಅನುಕೂಲವಾದರೆ ಜೇನುತುಪ್ಪವನ್ನು ಶಿವನ ದೇವಾಲಯಕ್ಕೆ ದಾನ ಮಾಡಿ ಅರ್ಪಿಸಿ, ಪ್ರತಿದಿನ ರುದ್ರಾಷ್ಟಕಗಳನ್ನು ಪಠಿಸಿ, ಅದರ ಜೊತೆಗೆ ವಿಶೇಷವಾಗಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ವಾರ ಪೂರ್ತಿ ಪಠಿಸುವುದರಿಂದ ತುಂಬ ಅನುಕೂಲವಾಗುತ್ತದೆ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದ ವಿಶೇಷತೆಯನ್ನು ನೋಡುವುದಾದರೆ ವಾರದ ಆರಂಭದಲ್ಲಿ ನೀವು ಕೆಲವು ಕಾನೂನು ಪ್ರಕ್ರಿಯೆಗಳಲ್ಲಿ ವಿಜಯಶಾಲಿಯಾಗುವ ಸಾಧ್ಯತೆ ಇದೆ. ಜನರು ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣಾ ಭಾವನೆಯನ್ನು ಶ್ಲಾಘಿಸುತ್ತಾರೆ. ನಿಮ್ಮ ಕುಟುಂಬಕ್ಕೆ ನೀವು ಸಾಕಷ್ಟು ಉತ್ತಮವಾದ ಸಮಯವನ್ನು ನೀಡಲಿದ್ದೀರಿ. ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರವೇಶದ ಪರೀಕ್ಷೆಗಳಿಗೆ ತಾವು ವಿದ್ಯಾರ್ಥಿಗಳಾಗಿ ಭಾಗವಹಿಸಿ ಉತ್ತಮ ಅಂಕಗಳನ್ನು ಗಳಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ನೀವು ಇತರರಿಗೆ ಸಾಕಷ್ಟು ಸಹಾಯ ಮಾಡುವ ಆಲೋಚನೆಯಲ್ಲಿರುತ್ತೀರಿ. ಸಾಧ್ಯವಾದಷ್ಟು ಸಹಾಯವನ್ನು ಸಹ ಮಾಡುತ್ತೀರಿ. ನಿಮ್ಮ ಪರವಾಗಿ ನಿಲ್ಲುತ್ತಾರೆ ಸಾರ್ವಜನಿಕರು. ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮದಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ. ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಬಹಳಷ್ಟು ಹೊಸ ವಿಷಯಗಳನ್ನು ಕಲಿಯುತ್ತಾರೆ. ಯೋಜನೆ ಮತ್ತು ಪ್ರಯೋಜನಗಳನ್ನು ಸಹ ಈ ವಾರದಲ್ಲಿ ತಾವು ಕಂಡುಕೊಳ್ಳುತ್ತೀರಿ. ಕೆಲಸ ಮಾಡುವ ಮೂಲಕ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಪಡೆಯುತ್ತೀರಿ. ಕುಟುಂಬದವರೊಂದಿಗೆ ಉತ್ತಮ ವಿಶ್ವಾಸವನ್ನು ಗಳಿಸಿ ಹೊಲ ಮನೆಗಳಲ್ಲಿ ಸಂಪೂರ್ಣ ಲಾಭವನ್ನು ಸಹ ತಾವು ಗಳಿಸಿಕೊಳ್ಳುತ್ತೀರಿ. ಇನ್ನು ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲವಾಗಿ ಕಾಣಿಸಬಹುದು. ಹೊಸ ವ್ಯವಹಾರವನ್ನು ಆರಂಭಿಸುವ ವಾರವು ತುಂಬ ಅನುಕೂಲಕರವಾಗಿರುತ್ತದೆ. ಎಲ್ಲರೊಂದಿಗೆ ಸಂಯಮದಿಂದ ವರ್ತಿಸಿ ತುಂಬ ಲಾಭವನ್ನು ಗಳಿಸಿ. ಹಳೆಯ ಪ್ರಯೋಜನಗಳು ಮತ್ತು ಯೋಜನೆಗಳು ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಇದೆ. ಶ್ರಮ ವಹಿಸಿದರೆ ತುಂಬ ಉತ್ತಮ. ಭಾನುವಾರ ಮತ್ತು ಮಂಗಳವಾರ ಪ್ರಮುಖ ಕೆಲಸಗಳಿಗೆ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು. ಜೊತೆಗೆ ವಿಶೇಷವಾಗಿ ನಿಮ್ಮ ಬಡ್ಜೆಟನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರ ಹೂಡಿಕೆ ಮಾಡಿದರೆ, ಗುರು ಹಿರಿಯರೊಂದಿಗೆ ವರ್ತಿಸಿದರೆ ತುಂಬ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ರಾಜಕೀಯಕ್ಕೆ ಸಂಬಂಧಿಸಿದವರು ಶತ್ರುಗಳ ಬಗ್ಗೆ ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ವಿಶೇಷವಾಗಿ ಕುಳಿತಲ್ಲೇ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ. ಎಚ್ಚರದಿಂದಿರಿ, ಉತ್ತಮವಾಗಿರಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಎಲ್ಲರೊಂದಿಗೆ ಸ್ವಲ್ಪ ದೂರವಿದ್ದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಸಂಜೆ ಸುಂದರಕಾಂಡವನ್ನು ಪಠಿಸಿ ಮತ್ತು ಹನುಮಾನ್ಗೆ ಬೂಂದಿ ಅಂದರೆ ಲಾಡುಗಳನ್ನು ದಾನ ಮಾಡುವುದರಿಂದ ತುಂಬ ವಾರದಲ್ಲಿ ಫಲಿತಾಂಶವನ್ನು ವಿಶೇಷವಾಗಿ ತಾವು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಸದಾ ನಿಮಗೆ ಮಂಗಳವನ್ನುಂಟು ಮಾಡುವುದರ ಜೊತೆಗೆ ದಕ್ಷಿಣ ದಿಕ್ಕಿನ ಪ್ರಯಾಣ ಸದಾ ಶುಭವನ್ನೇ ಕೊಡುತ್ತದೆ. ಸಂಸಾರದಲ್ಲಿ ಪದೇ ಪದೇ ವಾದವಿವಾದಗಳು ಜಗಳಗಳು ಆಗುತ್ತಿದ್ದರೆ ಒಂದು ಸಣ್ಣ ಟಿಪ್ಸನ್ನು ತಾವುಗಳೆಲ್ಲರೂ ಮಾಡಿಕೊಳ್ಳಿ, ಇತರರಿಗೂ ತಿಳಿಸಿ.
ಬಿಳಿ ಸಾಸಿವೆ, ಮರಳು ಮಾತಂಗಿ, ಜಟಾಮಸಿ ಈ ಮೂರನ್ನು ಮಂಗಳವಾರ ಖರೀದಿಸಿ ಬುಧವಾರ ಅದನ್ನು ಸಂಪೂರ್ಣವಾಗಿ ಪುಡಿ ಮಾಡಿ ಆ ಮೂರು ಸೇರಿಸಿ ಮಿಶ್ರಣವನ್ನು ಮಾಡಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟುಕೊಂಡು ಗುರುವಾರದಿಂದ ಮುಂಜಾನೆ ಎದ್ದ ಕೂಡಲೇ ಹಾಳು ಮುಖದಿಂದ 2 ಚಿಟಿಗೆಯಷ್ಟು ಅಂದರೆ ಇಷ್ಟು ಚಿಟಿಗೆಯಷ್ಟು ಅದರಲ್ಲಿರುವ ಒಂದು ಪೌಡರನ್ನು ತೆಗೆದುಕೊಂಡು ನಿಮ್ಮ ಮುಖಕ್ಕೆ ನೀವೇ 3 ಸಲ ನಿವಾಳಿಸಿಕೊಂಡು ಪೂರ್ವಕ್ಕೆ ಎಸೆಯುವುದರಿಂದ ನಿಮ್ಮ ಮನೆದೇವರನ್ನು ಪ್ರಾರ್ಥಿಸಿ ಪೂರ್ವಕ್ಕೆ ಎಸೆಯಿರಿ. ಇದೇ ರೀತಿ 48 ದಿನಗಳ ಕಾಲ ಮಾಡಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನಿಮ್ಮದಾಗುತ್ತದೆ. ಇದನ್ನು ಎಲ್ಲರಿಗೂ ತಿಳಿಸಿ ಶುಭವಾಗಲಿ ಎಂದು ತಿಳಿಸುತ್ತಾ ಈ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಒಂದು ನೋಟ್ಸ್ನಲ್ಲಿ ಬರೆದುಕೊಂಡು ನಿಮ್ಮವರಿಗೆ ಅಕ್ಕಪಕ್ಕದವರಿಗೆ ತಿಳಿಸಿ ಎಲ್ಲರೂ ಶುಭವಾಗಿರಲಿ, ಎಲ್ಲರೂ ಸಂತೋಷದಿಂದಿರಲಿ ಎಂದು ಪ್ರಾರ್ಥಿಸುತ್ತಾ ಬನ್ನಿ ಕುಂಭರಾಶಿಯತ್ತ ಗಮನವನ್ನು ಹರಿಸೋಣ. ಈ ವಾರ ನೀವು ಕಲೆ ಮತ್ತು ಕೌಶಲ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವವರು ನೀವಾಗಿರುತ್ತೀರಿ. ಮನಸ್ಸಿನಲ್ಲಿ ಸಂಪೂರ್ಣ ಧನಾತ್ಮಕ ಚಿಂತನೆಗಳ ಪ್ರಭಾವ ನಿಮ್ಮದಾಗುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ಆತ್ಮಸ್ಥೈರ್ಯವನ್ನು ಸಂಪೂರ್ಣವಾಗಿ ಹೆಚ್ಚಿಸುತ್ತಾರೆ, ನಿಮಗೆ ಗೌರವವನ್ನು ಸಹ ಕೊಡುತ್ತಾರೆ. ಇನ್ನು ಸರ್ಕಾರಿ ಕೆಲಸ ಮಾಡುವವರು ಈ ವಾರ ಸಾಕಷ್ಟು ಕೆಲಸ ಮಾಡಬೇಕಾಗುತ್ತದೆ, ಆದರೆ ನೀವು ಅದರಿಂದ ಉತ್ತಮ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ. ನಿಮ್ಮ ಬಾಸ್ನಿಂದ, ನಿಮ್ಮ ಕೆಳವರ್ಗದ ಜನರಿಂದ ಪ್ರಶಂಸೆಗೆ ತಾವು ಒಳಗಾಗುತ್ತೀರಿ, ಪ್ರೀತಿಯನ್ನು ಸಹ ಹೆಚ್ಚಾಗಿ ಗಳಿಸುತ್ತೀರಿ. ನೀವು ವ್ಯಾಪಾರಕ್ಕಾಗಿ ಹೂಡಿಕೆಯನ್ನು ಹೂಡುತ್ತಿದ್ದರೆ ಈ ವಾರದಲ್ಲಿ ಮಧ್ಯಮವಾಗಿದೆ. ಸ್ವಲ್ಪ ಎಚ್ಚರದಿಂದ ಹೂಡಿಕೆ ಮಾಡಿದರೆ ತುಂಬ ಉತ್ತಮ. ನೀವು ಯಶಸ್ಸನ್ನು ಸಹ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ. ಅದರ ಜೊತೆಗೆ ಭೌತಿಕ ಸುಖಗಳನ್ನು ಸಂಪೂರ್ಣವಾಗಿ ತಾವುಗಳು ಅನುಭವಿಸುತ್ತೀರಿ. ಬಹು ನಿರೀಕ್ಷಿತ ಪ್ರಯಾಣ ಈ ವಾರ ನಿಮ್ಮದಾಗಲಿದೆ. ದೂರ ಪ್ರಯಾಣ ಉತ್ತಮವಾದ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ, ಅನುಕೂಲವಾಗುತ್ತದೆ. ಸಮಾಜ ಸೇವೆಯಲ್ಲಿ ನಿಮ್ಮ ಪ್ರಭಾವ ಸಂಪೂರ್ಣವಾಗಿ ಹೆಚ್ಚಾಗುತ್ತದೆ, ಜನರು ನಿಮ್ಮನ್ನು ಗುರುತಿಸುತ್ತಾರೆ. ಮನೆಯಲ್ಲಿ ಸಂಪೂರ್ಣವಾದ ಸಂತೋಷದ ವಾತಾವರಣ ತಾವು ಕಂಡುಕೊಳ್ಳುತ್ತೀರಿ. ಆಸ್ತಿ ವಿವಾದಗಳನ್ನು ಪರಿಹರಿಸಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ. ಮಂಗಳವಾರದಿಂದ ಗುರುವಾರದವರೆಗಿನ ಸಮಯವು ತುಂಬ ಮಂಗಳಕರವಾಗಿದೆ ಎಂದೇ ಹೇಳಬಹುದು. ಆದರೂ ಸಹ ತಾವುಗಳು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಿ ಗುದದ್ವಾರದ ತೊಂದರೆಯಾಗುವ ಸಾಧ್ಯತೆ ಇದೆ. ಹೆಚ್ಚಿನ ನೀರನ್ನು ಸೇವಿಸಿ ಆರೋಗ್ಯವಾದ ಜೀವನವನ್ನು ತಾವುಗಳು ಕಾಪಾಡಿಕೊಳ್ಳುವುದರ ಜೊತೆಗೆ ಕುಟುಂಬಕ್ಕೆ ಆರೋಗ್ಯವನ್ನು ನೀಡಿದರೆ ತುಂಬ ಉತ್ತಮ. ಎಲ್ಲರನ್ನು ಪ್ರೀತಿಯಿಂದ ಕಂಡರೆ ತುಂಬ ಸಂತೋಷದಿಂದಿರುತ್ತೀರಿ. ಜೊತೆಗೆ ಸಾಕಷ್ಟು ಶುಕ್ರವಾರ ಮತ್ತು ಶನಿವಾರ ನಿಮಗೆ ಶುಭವಿಲ್ಲದ ಕಾರಣ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಒಂದು ಫಲಿತಾಂಶವನ್ನು ತಾವು ಈ ವಾರದಲ್ಲಿ ಕಂಡುಕೊಳ್ಳುವವರಿದ್ದೀರಿ. ಜೊತೆಗೆ ಈ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅರಳಿ ಮರದ ಎಲೆಗಳ ಮಾಲೆಯನ್ನು ಮಾಡಿ 48 ಎಲೆಗಳಿರುವಂತೆ ಮಾಲೆಯನ್ನು ಕೆಂಪು ದಾರದಲ್ಲಿ ಪೋಣಿಸಿ ಅದಕ್ಕೆ ಸಿಂಧೂರವನ್ನು ಹಚ್ಚಿ ಆ ಸಿಂಧೂರದಲ್ಲಿ ಒಂದು ಕಡ್ಡಿಯಿಂದ ಶ್ರೀರಾಮ ಎಂದು ಬರೆದು ಹನುಮಂತನಿಗೆ ಅರ್ಪಿಸಿ ಮಾಲೆಯನ್ನು ಮಾಡಿ ಹಾಕಿದರೆ ತುಂಬ ಉತ್ತಮವಾಗಿರುತ್ತದೆ. ಜೊತೆಗೆ ವಾರ ಪೂರ್ತಿ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಅಥವಾ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಎಂದು ಪ್ರಾರ್ಥಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುವ ಸಾಧ್ಯತೆ ತುಂಬ ಇದೆ. ಇನ್ನು ಮೀನರಾಶಿ ಮತ್ತು ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ನಿಮ್ಮ ಕುಟುಂಬಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ. ಆತ್ಮವಿಶ್ವಾಸದಿಂದ ಎಲ್ಲರ ಪ್ರೀತಿಯನ್ನು ಬೆಳೆಸಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಾಣುತ್ತೀರಿ. ಹೊಸದಾಗಿ ಯುವ ದಂಪತಿಗಳು ಕುಟುಂಬ ಯೋಜನೆಯಲ್ಲಿ ತೊಡಗಿದರೆ ತುಂಬ ಉತ್ತಮ ಮತ್ತು ಮುಂದುವರಿಸಿದರೆ ತುಂಬ ಉತ್ತಮ. ಸಾಧ್ಯವಾದಷ್ಟು ತಮಗೆ ಒಂದು ಮಗುವಿನ ಸಂತಾನವಾಗುವ ಸಮಯದ ಸೂಚಿಕೆಯನ್ನು ಸಹ ತಿಳಿಸುವ, ಸಂತೋಷದ ವಿಷಯವನ್ನು ತಿಳಿಸುವ ಯೋಜನೆ ನಿಮ್ಮದಾಗಿರುತ್ತದೆ. ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಉದ್ಯೋಗಾವಕಾಶಗಳನ್ನು ಪಡೆಯುವ ಸಾಧ್ಯತೆ ಈ ವಾರದಲ್ಲಿ ನಿಮಗೆ ಅನುಕೂಲವಾಗಲಿದೆ. ನೀವು ಸಂಬಂಧಿಕರ ಬಗ್ಗೆ ವಿಶೇಷವಾಗಿ ಒಳ್ಳೆಯ ಸುದ್ದಿಯನ್ನು ತಾವು ಆಲಿಸುವವರಿದ್ದೀರಿ. ಇನ್ನು ಉದ್ಯಮಿಗಳು ಸಾಮಾಜಿಕ ಮಾಧ್ಯಮದ ಮೂಲಕ ಮಾರಾಟ ಮತ್ತು ಆದಾಯವನ್ನು ಹೆಚ್ಚಿಸಿಕೊಂಡು ದ್ವಿಗುಣ ಲಾಭದಲ್ಲಿ ಸಂತೋಷವನ್ನು ಗಳಿಸಿಕೊಂಡು ಬಂದ ಲಾಭದಲ್ಲಿ ತಮ್ಮ ಕೆಳಗಿರುವ ಸಮಸ್ತ ಒಂದು ನೌಕರಿದಾರರಿಗೆ ಪಾಲನ್ನು ಹಂಚುವ ಸಾಧ್ಯತೆ ನಿಮ್ಮದಾಗಲಿದೆ. ಈ ಇಡೀ ವಾರ ನಿಮಗೆ ತುಂಬ ಶುಭಕರವಾಗಿರುತ್ತದೆ. ನಿಮ್ಮ ಸಾಧನೆಗಳಿಂದ ನೀವು ಸಾಕಷ್ಟು ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ ನೀವು ಉದ್ಯೋಗದವರಾಗಿದ್ದರೆ ನೀವು ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿಯನ್ನು ಪಡೆಯುತ್ತೀರಿ, ಉದ್ಯೋಗದಲ್ಲಿ ಪ್ರಶಂಸೆಗೆ ಒಳಗಾಗುತ್ತೀರಿ. ಜೊತೆಗೆ ಗುರುವಾರ ಮತ್ತು ಶನಿವಾರ ತುಂಬ ಒಳ್ಳೆಯ ದಿನಗಳೆಂದೇ ಹೇಳಬಹುದು. ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಗುರು ಹಿರಿಯರು ವಿದ್ಯಾರ್ಥಿಗಳಿಗೆ ಗಣಪತಿ ಮತ್ತು ಸರಸ್ವತಿ ಪೂಜೆಯನ್ನು ಮಾಡಿ ಶಾಲೆಯನ್ನು ಪ್ರಾರಂಭಿಸಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಮಕ್ಕಳಿಗೆ ತಿಳಿಸಿಕೊಡಿ.
ಜೊತೆಗೆ ಸರಸ್ವತಿಯ ಬೀಜಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ಶ್ರೀಂ ಐಂ ಶ್ರೀಂ ಸೌಹು ಎನ್ನುವ ಮಂತ್ರವನ್ನು ಪಠಿಸಿ ನಿಮ್ಮ ಶಾಲೆಯ ಮಕ್ಕಳು ಎಲ್ಲ ಶಾಲಾ ಮಕ್ಕಳು ಉತ್ತಮವಾಗಿ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿದರೆ ಸಾಕೆಂದು ನಮ್ಮ ಅಭಿಪ್ರಾಯ ಮತ್ತು ಸಂತೋಷದಿಂದ ಈ ವಿಷಯವನ್ನು ತಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಜೊತೆಗೆ ಮಂಗಳವಾರ ಈ ವಾರ ಮತ್ತು ಗುರುವಾರ ಶುಭವಿಲ್ಲದ ಕಾರಣ ಆಲೋಚಿಸಿ ಮುಂದುವರಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀಕೃಷ್ಣನಿಗೆ ಬೆಣ್ಣೆ ಮತ್ತು ಸಕ್ಕರೆಯ ಮಿಠಾಯಿಯನ್ನು ಅರ್ಪಿಸಿ ತುಂಬ ಉತ್ತಮವಾದ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 12 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ಮಂಗಳವನ್ನುಂಟು ಮಾಡುತ್ತದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಹಕರಿಸಿರಿ ಎಂದು ತಿಳಿಸುತ್ತಾ ತಮ್ಮ ಬೆಂಬಲ ಸದಾ ನಮ್ಮ ಬೆನ್ನಿಂದ ಇರಲಿ ಎಂದು ಪ್ರಾರ್ಥಿಸಿ ಬನ್ನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಆ ಭಗವಂತ ಪರಮದಯಾಳು ಪಾರ್ವತಿ ಪರಮೇಶ್ವರರ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಎಂದು ತಿಳಿಸುತ್ತಾ ಬನ್ನಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಒಳ್ಳೆಯ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ.